ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ, ನಾವೆಲ್ಲ ಬದುಕೋಕೆ ಆಹಾರ ಬೇಕೇ ಬೇಕು, ಅಲ್ವಾ? ಹೌದು, ಖಂಡಿತ. ನಮ್ಮ ದೇಹ ಕೆಲ್ಸ ಮಾಡೋಕೆ ಶಕ್ತಿ ಬೇಕು. ಆ ಶಕ್ತಿ ಬರೋದೇ ಆಹಾರದಿಂದ. ಸರಿ, ಈ ಆಹಾರ ಎಲ್ಲಿಂದ ಬರುತ್ತೆ? ನಾವೇನು ಸಸ್ಯಗಳ ಹಾಗೆ ಆಹಾರ ತಯಾರಿಸ್ಕೊಳ್ಳೋಕಾಗಲ್ವಲ್ಲ? ಖಂಡಿತ ಇಲ್ಲ. ಸಸ್ಯಗಳು ಸೂರ್ಯನ ಬೆಳಕು ಬಳಸಿ ಆಹಾರ ಮಾಡಿಕೊಳ್ಳುತ್ತೆ. ಆದರೆ ನಾವು, ಅಂದ್ರೆ ಮನುಷ್ಯರು, ಪ್ರಾಣಿಗಳು ಎಲ್ಲ ಸಸ್ಯಗಳ ಮೇಲ್ನೇ ಅವಲಂಬಿತರು. ಇಲ್ಲಾಂದ್ರೆ ಬೇರೆ ಪ್ರಾಣಿಗಳನ್ನ ತಿಂತೀವಿ. ಇಷ್ಟು ದೊಡ್ಡ ದೇಶ ನಮ್ದು. ಎಲ್ರಿಗೂ ಆಹಾರ ಕೊಡಬೇಕು ಅಂದ್ರೆ ಸುಲಭದ ಕೆಲ್ಸ ಅಲ್ಲ. ಖಂಡಿತ ಅಲ್ಲ. ಅದಕ್ಕೆ ಸರಿಯಾದ ವ್ಯವಸ್ಥೆ ಬೇಕು. ಬೆಳೆಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು, ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು, ಎಲ್ಲರಿಗೂ ತಲುಪಿಸ್ಬೇಕು. ಹೌದು. ಇದೇ ವಿಷಯವನ್ನ 8ನೇ ತರಗತಿಯ ವಿಜ್ಞಾನ ಪುಸ್ತಕದಲ್ಲಿ ಮೊದಲನೇ ಪಾಠದಲ್ಲೇ ಹೇಳಿದ್ದಾರೆ. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣವಾ? ಓ ಖಂಡಿತ. ಮೊದಲಿಗೆ ಬೆಳೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ. ಒಂದೇ ತರದ ಗಿಡಗಳನ್ನ ಒಂದೇ ಜಾಗದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಅದನ್ನ ಬೆಳೆ ಅಂತ ಕರಿತೀವಿ. ಉದಾಹರಣೆಗೆ, ಗೋಧಿ ಬೆಳೆ ಅಂದ್ರೆ ಆ ಹೊಲ ಪೂರ್ತಿ ಗೋಧಿ ಗಿಡಗಳೇ ಇರುತ್ತೆ, ಅಲ್ವಾ? ಹೌದು. ಅದೇ ರೀತಿ ಭತ್ತದ ಬೆಳೆ, ಹತ್ತಿ ಬೆಳೆ, ಹೀಗೆ. ನಮ್ಮ ಭಾರತದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ತರಹದ ವಾತಾವರಣ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಬೆಳೆಗಳನ್ನು ವಿಂಗಡಿಸಿದ್ದಾರೆ, ಅಲ್ವಾ? ಖಾರೀಫ್, ರಬಿ ಅಂತ. ಹೌದು. ಮುಖ್ಯವಾಗಿ 2 ವಿಧ. ಒಂದು ಖಾರೀಫ್ ಬೆಳೆಗಳು. ಅಂದ್ರೆ ಇವು ಮಳೆಗಾಲದಲ್ಲಿ ಬೆಳೆಯೋದು. ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ. ಇದಕ್ಕೆ ನೀರು ಜಾಸ್ತಿ ಬೇಕು. ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ ಇವೆಲ್ಲ ಖಾರೀಫ್ ಬೆಳೆಗಳು. ಹೋ ಸರಿ. ಇನ್ನೊಂದು ರಬಿ ಬೆಳೆಗಳು? ಹೌದು. ಇವು ಚಳಿಗಾಲದಲ್ಲಿ ಬೆಳೆಯೋದು. ಅಕ್ಟೋಬರ್ನಿಂದ ಮಾರ್ಚ್ವರೆಗೆ. ಗೋಧಿ, ಕಡ್ಲೆ, ಬಟಾಣಿ, ಸಾಸಿವೆ, ಅಗಸೆ ಇವು ರಬಿ ಬೆಳೆಗಳಿಗೆ ಉದಾಹರಣೆಗಳು. ಸರಿ. ಈಗ ಒಂದ್ ಒಳ್ಳೆ ಬೆಳೆ ತೆಗಿಬೇಕು ಅಂದ್ರೆ ರೈತರು ಏನೆಲ್ಲ ಮಾಡ್ಬೇಕು? ಯಾವ ಕ್ರಮಗಳನ್ನ ಅನುಸರಿಸ್ತಾರೆ? ಮೊದಲನೇ ಹೆಜ್ಜೆ ಮಣ್ಣು ರೆಡಿ ಮಾಡೋದು ಅಂತ ಕೇಳಿದಿನಿ. ಹೌದು, ಅದು ಬಹಳ ಮುಖ್ಯವಾದ ಮೊದಲನೇ ಹಂತ. ಮಣ್ಣನ್ನ ಹದಗೊಳಿಸೋದು. ಯಾಕಷ್ಟು ಮುಖ್ಯ ಅದು? ನೋಡಿ, ಮಣ್ಣನ್ನ ಮೊದಲು ಉಳುಮೆ ಮಾಡಿ, ತಿರುವಿ ಹಾಕಿ, ಸಡಿಲ ಮಾಡ್ತಾರೆ. ಹೀಗೆ ಮಾಡಿದ್ರೆ ಬೇರುಗಳು ಸುಲಭವಾಗಿ ಆಳಕ್ಕೋಗುತ್ತೆ. ಆ ಬೇರುಗಳಿಗೆ ಗಾಳಿಯಾಡೋಕ್ಕೂ ಜಾಗ ಬೇಕಲ್ವಾ? ಅದಕ್ಕೂ ಸಹಾಯ ಆಗುತ್ತೆ. ಮತ್ತೆ ಮಣ್ಣಲ್ಲಿರುವ ಎರೆಹುಳು, ಸಣ್ಣ ಸಣ್ಣ ಜೀವಿಗಳು ಇವುಗಳ ಬೆಳವಣಿಗೆಗೂ ಒಳ್ಳೆಯದು. ಓ, ಎರೆಹುಳುಗಳನ್ನ ರೈತನ ಮಿತ್ರ ಅಂತಾರಲ್ಲ, ಅದಕ್ಕೆನಾ? ಹೌದು, ಖಂಡಿತ. ಅವು ಮಣ್ಣನ್ನ ಫಲವತ್ತಾಗಿ ಮಾಡ್ತವೆ. ಈ ಕೆಲ್ಸಕ್ಕೆ ನೇಗಿಲು, ಕುಂಟೆ ಬಳಸ್ತಾರೆ. ಈಗಂತೂ ಟ್ರ್ಯಾಕ್ಟರ್ಗೆ ಹಾಕೋ ಕಲ್ಟಿವೇಟರ್ಗಳು ಬಂದಿವೆ. ಕೆಲ್ಸ ಬೇಗ ಆಗುತ್ತೆ. ಸರಿ, ಮಣ್ಣು ರೆಡಿ ಆಯ್ತು. ಮುಂದಿನ ಹಂತ ಬಿತ್ತನೆ ಅಲ್ವಾ? ಹೌದು, ಬಿತ್ತನೆ. ಇಲ್ಲಿ ಒಳ್ಳೆ ಬೀಜಗಳನ್ನ ಆರಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕೆ? ಎಲ್ಲಾ ಬೀಜ ಒಂದೇ ತರ ಇರಲ್ವಾ? ಇಲ್ಲ. ಕೆಲವು ಬೀಜಗಳು ಹಾಳಾಗಿರುತ್ತೆ, ಹುಳುಕು ಇರುತ್ತೆ, ಇಲ್ಲ ಟೋಳಾಗಿರುತ್ತೆ. ಅವು ಮೊಳಕೆ ಒಡಿಯಲ್ಲ. ಒಳ್ಳೆ ಆರೋಗ್ಯಕರ ಬೀಜಗಳನ್ನ ಆಯ್ಕೆ ಮಾಡ್ಬೇಕು. ಅದನ್ನ ಹೇಗ್ ಕಂಡುಹಿಡಿಯೋದು? ಸುಲಭ ವಿಧಾನ ಅಂದ್ರೆ ಬೀಜಗಳನ್ನ ನೀರಿಗೆ ಹಾಕೋದು. ಹಗರವಾದ ತೊಳ್ಳು ಬೀಜಗಳು ನೀರಿನ ಮೇಲೆ ತೇಲುತ್ತೆ, ಒಳ್ಳೆ ಬೀಜಗಳು ಕೆಳಗೆ ಕೂರುತ್ತೆ. ಓ, ಇದು ಒಳ್ಳೆ ಟೆಕ್ನಿಕ್. ಆಮೇಲೆ ಬೀಜ ಬಿತ್ತೋದು ಹೇಗೆ? ಹಳ್ಳಿಗಳಲ್ಲಿ ಇನ್ನೂ ಹಳೇ ಕಾಲದ ಕೂರಿಗೆ ಬಳಸ್ತಾರೆ. ಆದರೆ ಈಗ ಹೊಸ ಯಂತ್ರಗಳು, ಸೀಡ್ ಡ್ರಿಲ್ ಅಂತ ಬಂದಿವೆ. ಅವು ಸರಿಯಾದ ಆಳದಲ್ಲಿ ಮತ್ತೆ ಗಿಡಗಳ ಮಧ್ಯೆ ಸರಿಯಾದ ಅಂತರ ಬಿಟ್ಟು ಬೀಜಗಳನ್ನ ಬಿತ್ತುತ್ತವೆ. ಅದರಿಂದ ಏನು ಉಪಯೋಗ? ಬೀಜಗಳು ವ್ಯರ್ಥ ಆಗಲ್ಲ, ಮತ್ತೆ ಪಕ್ಷಿಗಳು ತಿನ್ನೋದು ಕೂಡ ಕಮ್ಮಿ ಆಗತ್ತೆ. ಸರಿ. ಬೀಜ ಬಿತ್ತದ ಮೇಲೆ ಗಿಡ ಬೆಳೆಯೋಕೆ ಪೋಷಕಾಂಶಗಳು ಬೇಕಲ್ಲ? ಖಂಡಿತ ಬೇಕು. ಅದಕ್ಕೆ ಮಣ್ಣಿಗೆ ಗೊಬ್ಬರ ಸೇರಿಸ್ತಾರೆ. ಗೊಬ್ಬರದಲ್ಲಿ 2 ತರಹ ಇದೆ ಅಂತಾರಲ್ಲ, ಸಾವಯವ ಗೊಬ್ಬರ, ರಸಗೊಬ್ಬರ ಅಂತ. ಹೌದು. ಸಾವಯವ ಗೊಬ್ಬರ ಅಂದ್ರೆ ಸಗಣಿ, ಗಿಡದ ಎಲೆ, ತರಕಾರಿ ವೇಸ್ಟ್ ಇಂಥವುಗಳಿಂದ ಮಾಡಿದ್ದು. ಇದು ಮಣ್ಣಿಗೆ ತುಂಬಾ ಒಳ್ಳೆಯದು. ಮಣ್ಣಿನ ಗುಣಮಟ್ಟ ಹೆಚ್ಚಿಸುತ್ತೆ, ನೀರಿನ ಹಿಡಿದಿಟ್ಕೊಳ್ಳೋ ಶಕ್ತಿನೂ ಕೊಡುತ್ತೆ. ಹಾಗಾದ್ರೆ ರಸಗೊಬ್ಬರ ಅಂದ್ರೆ? ರಸಗೊಬ್ಬರಗಳು ಫ್ಯಾಕ್ಟರಿಗಳಲ್ಲಿ ತಯಾರು ಮಾಡೋ ರಾಸಾಯನಿಕಗಳು. ಇವುಗಳಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ನಿರ್ದಿಷ್ಟ ಪ್ರಮಾಣದಲ್ಲಿರುತ್ತೆ. ಗಿಡ ಬೇಗ ಬೆಳೆಯೋಕ್ ಸಹಾಯ ಮಾಡುತ್ತೆ. ಆದ್ರೆ ಇದನ್ನ ಜಾಸ್ತಿ ಬಳಸಬಾರ್ದು ಅಂತಾರಲ್ಲ? ಹೌದು, ಅದೂ ನಿಜ. ರಸಗೊಬ್ಬರಗಳನ್ನ ಅತಿಯಾಗಿ ಬಳಸಿದ್ರೆ ಮಣ್ಣು ಹಾಳಾಗುತ್ತೆ, ನೀರು ಕಲುಷಿತ ಆಗುತ್ತೆ. ಹಾಗಾಗಿ ಸಾವಯವ ಗೊಬ್ಬರ ಬಳಸೋದು ಯಾವಾಗ್ಲೂ ಉತ್ತಮ. ಬೆಳೆ ಸರದಿ ಅಂತ ಒಂದು ಪದ್ಧತಿ ಇದೆ ಅಲ್ವಾ? ಅಂದ್ರೆ ಒಂದೇ ಜಮೀನಲ್ಲಿ ಬೇರೆ ಬೇರೆ ಬೆಳೆ ಬೆಳೆಯೋದು. ಹೌದು.
ಅದರಿಂದಲೂ ಮಣ್ಣಿನ ಫಲವತ್ತತೆ ಕಾಪಾಡಬಹುದು. ಒಂದು ಬೆಳೆ ತೆಗೆದ ಪೋಷಕಾಂಶವನ್ನ ಇನ್ನೊಂದು ಬೆಳೆ ಮಣ್ಣಿಗೆ ವಾಪಸ್ ಕೊಡಬಹುದು. ಸರಿ, ಗೊಬ್ಬರ ಹಾಕಿದ್ಮೇಲೆ ನೀರ್ ಕೊಡ್ಬೇಕಲ್ಲ? ನೀರಾವರಿ. ಖಂಡಿತ. ಬೆಳೆಗೆ ಕಾಲಕಾಲಕ್ಕೆ ನೀರು ಕೊಡೋದು ಬಹಳ ಮುಖ್ಯ. ಇದಕ್ಕೂ ಹಳೆ ವಿಧಾನಗಳಿವೆ. ರಾಟೆ, ಸರಪಳಿ ತಂಪು ತರ. ಈಗ ಹೊಸ ವಿಧಾನಗಳೂ ಬಂದಿವೆಯಲ್ವಾ? ಸ್ಪ್ರಿಂಕ್ಲರ್, ಡ್ರಿಪ್ ಅಂತ. ಹೌದು, ತುಂತುರು ನೀರಾವರಿ ಮತ್ತೆ ಹನಿ ನೀರಾವರಿ ಇವು ಆಧುನಿಕ ವಿಧಾನಗಳು. ಇವು ನೀರನ್ನ ಬಹಳ ಮಿತವಾಗಿ ಬಳಸ್ತವೆ. ಗಿಡದ ಬುಡಕ್ಕೆ ನೀರು ಹೋಗುತ್ತೆ, ನೀರು ಪೋಲಾಗಲ್ಲ. ಓಕೆ, ಈಗ ಗಿಡ ಬೆಳೀತಾ ಇದೆ, ಆದ್ರೆ ಅದ್ರ ಜೊತೆ ಬೇಡದ ಗಿಡಗಳು ಬರ್ತಾವಲ್ಲೋ, ಕಳೆಗಳು. ಹೌದು, ಕಳೆಗಳು ಒಂದು ದೊಡ್ಡ ಸಮಸ್ಯೆ. ಅವು ಮುಖ್ಯ ಬೆಳೆಯ ಜೊತೆ ನೀರು, ಪೋಷಕಾಂಶ, ಸೂರ್ಯನ ಬೆಳಕಿಗಾಗಿ ಪೈಪೋಟಿ ಮಾಡ್ತವೆ. ಹಾಗಾದ್ರೆ ಅವುಗಳನ್ನ ತೆಗೆಯಲೇಬೇಕು. ಹೌದು, ಕಳೆ ಕೀಳೋದು ಅಂತಾರೆ. ಕೈಯಿಂದ ಕೀಳ್ಬೋದು, ಇಲ್ಲಾಂದ್ರೆ ಕಳೆನಾಶಕ ಅನ್ನೋ ರಾಸಾಯನಿಕ ಸಿಂಪಡಿಸಿ ನಾಶ ಮಾಡಬಹುದು. ಆದ್ರೆ ಕಳೆನಾಶಕ ಬಳಸೋ ಮಗ ಎಚ್ಚರಿಕೆ ಬೇಕು ಅಲ್ವಾ? ಖಂಡಿತ. ಅದು ರಾಸಾಯನಿಕ. ಸರಿಯಾದ ಕ್ರಮ ಅನುಸರಿಸಬೇಕು. ಇಲ್ಲಾಂದ್ರೆ ಬೆಳೆಗೂ ನಮಗೂ ಹಾನಿಯಾಗ್ಬೋದು, ಪರಿಸರಕ್ಕೂ ಒಳ್ಳೆದಲ್ಲ. ಸರಿ, ಕಳೆ ನಿಯಂತ್ರಣ ಆಯ್ತು, ಬೆಳೆ ಚೆನ್ನಾಗಿ ಬಂತು, ಕಾಳು ತುಂಬಿತು. ಆಮೇಲೆ ಕೊಯ್ಲು, ಅಂದ್ರೆ ಬೆಳೆ ಕಟಾವು ಮಾಡೋದು. ಇದಕ್ಕೂ ಹಳೆ ವಿಧಾನ, ಹೊಸ ವಿಧಾನ ಇದೆಯಾ? ಹೌದು, ಕುಡುಗೋಲು ಬಳಸಿ ಕೈಯಿಂದ ಕೊಯ್ಯೋದು ಹಳೆ ವಿಧಾನ. ಈಗ ದೊಡ್ಡ ದೊಡ್ಡ ಯಂತ್ರಗಳು, ಹಾರ್ವೆಸ್ಟರ್ ಬಂದಿವೆ. ಅವು ಬೇಗನೆ ಕೊಯ್ಲು ಮಾಡ್ತವೆ. ಒಕ್ಕಣ್ಣೆ ಅಂತಾರಲ್ಲ ಅದು? ಕೊಯ್ಲು ಮಾಡಿದ ಮೇಲೆ ಕಾಳುಗಳನ್ನ ತಿನೆಯಿಂದ ಬೇರ್ಪಡಿಸಬೇಕು. ಅದನ್ನ ಒಕ್ಕಣೆ, ಥ್ರೆಶಿಂಗ್ ಅಂತಾರೆ. ಅದಕ್ಕೂ ಯಂತ್ರಗಳಿವೆ. ಕೆಲವೊಮ್ಮೆ ಕಂಬೈನ್ ಅನ್ನೋ ಯಂತ್ರ ಕೊಯ್ಲು, ಒಕ್ಕಣೆ ಎರಡನ್ನೂ ಒಟ್ಟಿಗೆ ಮಾಡುತ್ತೆ. ವಾವ್! ಈಗ ಕಾಳು ಸಿಕ್ತು. ಇದನ್ನ ಹಾಗೆ ಇಡೋಕಾಗಲ್ವಲ್ವಾ? ಇಲ್ಲ, ಕೊನೆಯ ಹಾಗೂ ಅಷ್ಟೇ ಮುಖ್ಯವಾದ ಹಂತ ಸಂಗ್ರಹಣೆ, ಸ್ಟೋರೇಜ್. ಯಾಕೆ ಮುಖ್ಯ? ಕೊಯ್ಲು ಮಾಡಿದ ಕಾಳಲ್ಲಿ ತೇವಾಂಶ ಇರುತ್ತೆ. ಅದನ್ನ ಸರಿಯಾಗಿ ಒಣಗಿಸದೇ ಇದ್ರೆ ಹುಳುಗಳು, ಬೂಷ್ಟು, ಇಲಿಗಳು ಇವುಗಳಿಂದ ಹಾಳಾಗುತ್ತೆ. ಓಹೋ, ಹಾಗಾದ್ರೆ ಹೇಗೆ ಸಂಗ್ರಹಿಸೋದು? ಮೊದಲು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಆಮೇಲೆ ಗೋಣಿಚೀಲಗಳಲ್ಲಿ ಇಲ್ಲ ಲೋಹದ ಡಬ್ಬಿಗಳಲ್ಲಿ ತುಂಬಿಡ್ಬೋದು. ದೊಡ್ಡ ಪ್ರಮಾಣದಲ್ಲಾದ್ರೆ ಸೈಲೋಸ್ ಮತ್ತೆ ಕಣಜ, ಗ್ರೆನರೀಸ್ ಅಂತ ದೊಡ್ಡ ಸಂಗ್ರಹಗಾರಗಳಲ್ಲಿ ಇಡ್ತಾರೆ. ನಮ್ಮ ಮನೆಗಳಲ್ಲಿ ಅಕ್ಕಿ ಬೇಳೆಗೆ ಬೇವಿನೆಲೆ ಹಾಕಿರ್ತಾರಲ್ಲ, ಹಾಗೆ? ಹೌದು, ಅದು ಕೂಡ ಕೀಟಗಳನ್ನ ದೂರ ಇಡುವ ಒಂದು ಸಾಂಪ್ರದಾಯಿಕ ವಿಧಾನ. ಇವಿಷ್ಟು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಯ ಹಂತಗಳು. ಇದ್ರ ಜೊತೆಗೆ ನಾವು ಪ್ರಾಣಿಗಳಿಂದಲೂ ಆಹಾರ ಪಡಿತೀವಲ್ಲ? ಹೌದು, ಹಾಲು, ಮೊಟ್ಟೆ, ಮಾಂಸಕ್ಕಾಗಿ ದನ, ಕುರಿ, ಕೋಳಿಗಳನ್ನ ಸಾಕುವುದನ್ನ ಪಶುಸಂಗೋಪನೆ, ಅನಿಮಲ್ ಹಸ್ಬೆಂಡ್ರಿ ಅಂತಾರೆ. ಇದು ಕೂಡ ಆಹಾರ ಉತ್ಪಾದನೆ ಒಂದು ಭಾಗವೇ. ಒಟ್ಟಿನಲ್ಲಿ ನಾವು ತಿನ್ನೋ ಆಹಾರ ನಮ್ಮ ತಟ್ಟೆಗೆ ಬರೋಕೆ ಮುಂಚೆ ಇಷ್ಟೆಲ್ಲ ಹಂತಗಳಿವೆ, ಇಷ್ಟೊಂದು ಶ್ರಮ ಇದೆ. ರೈತರ ಪಾತ್ರ ಬಹಳ ದೊಡ್ಡದು. ನಿಜ. ಈ ಎಲ್ಲಾ ಕೃಷಿ ಪದ್ಧತಿಗಳನ್ನ ಅರ್ಥ ಮಾಡ್ಕೊಂಡ್ರೆ ಆಹಾರದ ಬೆಲೆ ಗೊತ್ತಾಗುತ್ತೆ. ಆಧುನಿಕ ತಂತ್ರಜ್ಞಾನದಿಂದ ಇಳುವರಿ ಹೆಚ್ಚಿದೆ, ನಿಜ. ಹೌದು, ಆದರೆ ಇದರ ಜೊತೆಗೆ ನಾವು ಯೋಚಿಸಬೇಕಾದ ವಿಷಯಗಳೂ ಇವೆ. ಈ ಆಧುನಿಕ ಪದ್ಧತಿಗಳು ನಮ್ಮ ಮಣ್ಣು, ನೀರು, ಪರಿಸರದ ಮೇಲೆ ಏನು ಪರಿಣಾಮ ಬೀರ್ತಿದೆ? ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಆಹಾರ ಸಿಗು ಹಾಗೆ ಮಾಡೋದು ಹೇಗೆ? ಈ ಆಹಾರ ಭದ್ರತೆ ಅನ್ನೋದು ಒಂದು ದೊಡ್ಡ ಸವಾಲು. ಹೌದು, ಇದರ ಬಗ್ಗೆ ನಾವೆಲ್ಲ ಯೋಚಿಸಬೇಕಾದ ಅಗತ್ಯ ಖಂಡಿತ ಇದೆ. ಧನ್ಯವಾದಗಳು.